ಮಾನ್ಯ ಸದಸ್ಯರು ಹೇಳಿದಾಗೆ ಅಲ್ಲಿ 2 ಕಾಲೇಜ್ ಇದೆ. ಫಸ್ಟ್ ಗ್ರೇಡ್ ಕಾಲೇಜ್ ಇದೆ ಮತ್ತು ವುಮೆನ್ಸ್ ಕಾಲೇಜ್ ಇದೆ. ನಾನು ಆಗಲೇ ಅವ್ರ ಹತ್ರ ಮಾತಾಡಿದಂಥ ಸಂದರ್ಭದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ 32 ಕೊಠಡಿ ಇದೆ ಅಂತ ಹೇಳಿದೆ. ವುಮೆನ್ಸ್ ಕಾಲೇಜಲ್ಲಿ 15 ಇರುತ್ತೆ. ನೀವು ಹೇಳಿದಾಗೆ 15 ಇರೋದು. ಅಲ್ಲಿ ಸುಮಾರು 531 ಜನ 531 ಸ್ಟ್ರೆಂತ್ ಇದೆ ವಿದ್ಯಾರ್ಥಿನಿಯರದು. 630 ಇಲ್ಲ, ನನಗಿರೋ ಮಾಹಿತಿ 531 ಇದೆ. ಬಾಯ್ಸ್ ಕಾಲೇಜಲ್ಲಿ 834 ಇದೆ. ಈಗ ಅವ್ರು ಹೇಳಿದಾಗೆ ಏನು ಕೊಠಡಿಗಳ ಮತ್ತು ವಿದ್ಯಾರ್ಥಿಗಳ ಒಂದು ರೇಷಿಯೋ ನೋಡಿದಾಗ 35 ವಿದ್ಯಾರ್ಥಿನಿಯರಿಗೆ ಒಂದು ಕೊಠಡಿ ಇದ್ದಂಗೆ ಇದೆ ಲೆಕ್ಕ. ಕಾಮರ್ಸ್ ಇದರಲ್ಲಿ 100ಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರು. ಈಗ ಒಂದು 5% 10% ವ್ಯತ್ಯಾಸ ಇದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು. ಅದಕ್ಕಿಂತ ಜಾಸ್ತಿ ಇದ್ರೆ ಅವ್ರು ಹೇಳಿದಾಗೆ ಹೆಚ್ಚುವರಿ ತರಗತಿಯನ್ನ ಅಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಆದರೆ ಈಗ ಸ್ಟ್ರೆಂತ್ ಕಮ್ಮಿ ಇರೋದ್ರಿಂದ ಸದಸ್ಯರು ಕೇಳಿದಾಗೆ ಮುಂದೆ ಆ ರೀತಿ ಹೆಚ್ಚು ವಿದ್ಯಾರ್ಥಿನಿಯರು ದಾಖಲಾತಿ ಆದಾಗ ಖಂಡಿತ ನೀವು ಹೇಳಿದಾಗೆ 100ಕ್ಕಿಂತ ಜಾಸ್ತಿ ಹೋದಾಗ ಹೆಚ್ಚುವರಿ ಅದಕ್ಕೆ ತರಗತಿಯನ್ನ ಪ್ರಾರಂಭ ಮಾಡುವಂಥದ್ದಕ್ಕೆ ನಾವು ಅವಕಾಶ ಮಾಡ್ತೀವಿ. ಅದು ಕಾನೂನಲ್ಲಿ ಅವಕಾಶ ಇದೆ. ಅದಕ್ಕೆ ಬೇಕಾದಂಥ ಬೋಧಕರನ್ನು ಕೂಡ ವರ್ಕ್ ಲೋಡ್ ಮೇಲೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನು ಉಳಿದಾಗೆ ಕಾಂಪೌಂಡ್ ಬಗ್ಗೆ ಕೇಳಿದ್ದಾರೆ. ಈಗಾಗಲೇ ನಾವು ಸುಮಾರು 7-8 ವರ್ಷದಿಂದ ಕಾಂಪೌಂಡು ಮತ್ತು ದುರಸ್ತಿ ಬಹಳಷ್ಟು ಕಾಲೇಜುಗಳಲ್ಲಿ ಸುಣ್ಣ ಬಣ್ಣ ಬಳಿಯೋದಕ್ಕೆ ಇದೆ. ನಾವು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ ಪ್ರಸ್ತಾವನೆ. ಬಜೆಟ್ ಅಲ್ಲಿ ದಯವಿಟ್ಟು ಇದು ಮಾಡಬೇಕು. ಎಲ್ಲ ಇಡೀ ಶಾಸಕರ ಎಲ್ಲರದ್ದು ಬೇಡಿಕೆ ಇದೆ. ಬೇರೆ ಬೇರೆ ರೀತಿ ಅನೈತಿಕ ಚಟುವಟಿಕೆ ಆಗ್ತಾ ಇದೆ. ಈ ರೀತಿ ನಾನಾ ರೀತಿಯಾದಂತಹ ದೂರುಗಳಿದೆ. ಇದನ್ನ ಎಲ್ಲ ಮಾಡ್ಕೊಳ್ಳೋಣ ಅಂತಕ್ಕಂಥ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ನಾಳೆ ಆಯೋಗದಲ್ಲಿ ಘೋಷಣೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಖಂಡಿತ ಅದು ಬಂದ ಮೇಲೆ ಮಾಡ್ತೀನಿ. ಅವ್ರು ಹೇಳಿದಾಗೆ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಮಧ್ಯೆ ಏನು ಕಾಂಪೌಂಡ್ ಒಂದು ವಿಷಯ ಇದೆ. ಕಾಮಗಾರಿ ಆಗ್ತಾ ಇದೆ. ಅಲ್ಲಿ ಕೂಡ ಆ ಕಾಲೇಜ್ ಸ್ಟೂಡೆಂಟ್ಸ್ ಇಲ್ಲಿ ಬರ್ತಾರೆ, ಇಲ್ಲಿನ ಸ್ಟೂಡೆಂಟ್ಸ್ ಅಲ್ಲಿ ಬರ್ತಾರೆ ಅಂತಕ್ಕಂಥ ಗೊಂದಲ ಇದೆ. ಅದ್ರ ಬಗ್ಗೆ ಕೂಡ ನಾವು ಗಮನ ಹರಿಸಿದೀವಿ. ಅದರಿಂದ ಒಟ್ಟಾರೆಯಾಗಿ ಮಾನ್ಯ ಸದಸ್ಯರು ಹೇಳಿದಾಗೆ ಅವರ ವಿದ್ಯಾರ್ಥಿನಿಯರ ಸಂಖ್ಯೆ ಜಾಸ್ತಿ ಆದಾಗ ಖಂಡಿತ ಹೆಚ್ಚುವರಿ ತರಗತಿಯನ್ನ ಅಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಕೊಠಡಿಯನ್ನ ಮತ್ತು ಬೋಧಕರನ್ನ ನೇಮಕ ಅಲ್ಲಿ ಕೊಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ಅಧ್ಯಕ್ಷರೇ, ಅತಿಥಿ ಉಪನ್ಯಾಸಕರ ಬಗ್ಗೆ ಕೇಳಿದ್ರು. ಈಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸಮಸ್ಯೆ ಇದೆ. ನಾವು ಹೊಸದಾಗಿ ಕೆಲವು ಕೋರ್ಸ್ಗಳನ್ನ ಪ್ರಾರಂಭ ಮಾಡಿದ್ವಿ. 15 ಜನಕ್ಕಿಂತ ಹೆಚ್ಚು ದಾಖಲಾತಿ ಆದಾಗ ಅಲ್ಲಿ ನಾವು ಗೆಸ್ಟ್ ಫ್ಯಾಕಲ್ಟಿ ಕೊಡುವಂತ ವ್ಯವಸ್ಥೆ ಇದೆ. ಮೊನ್ನೆ ನಮಗೆ ಹೈಕೋರ್ಟ್ ಅಲ್ಲಿ UGC ಕ್ವಾಲಿಫೈಡ್ ಇರೋನ್ ಮಾತ್ರ ಗೆಸ್ಟ್ ಫ್ಯಾಕಲ್ಟಿ ತಗೋಬೇಕು ಅಂತಕ್ಕಂಥ ಒಂದು ಸಮಸ್ಯೆ ಬಂತು. ಸುಮಾರು ನಾನ್ ಕ್ವಾಲಿಫೈಡ್ UGC ಕ್ವಾಲಿಫಿಕೇಶನ್ ಇಲ್ಲದೆ ಇರತಕ್ಕಂಥ 5,500 ಜನ ಗೆಸ್ಟ್ ಫ್ಯಾಕಲ್ಟಿ ಹೊರಗೆ ಹೋಗ್ತಕ್ಕಂಥ ಸಂದರ್ಭ ಒದಗಿ ಬಂತು. ನಾವು ಅದಕ್ಕೆ ಇವೆಲ್ಲ ಗೊಂದಲ ಇದ್ದಾಗ ಹಿಂದೆ ಹೋದ ವರ್ಷ ಇದ್ದಂತ ಗೆಸ್ಟ್ ಫ್ಯಾಕಲ್ಟಿಯನ್ನ ನಾವು ಈ ವರ್ಷ ಮುಂದುವರಿಸುವಂತದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಈಗ ಒಂದು ಕಡೆ ಕೋರ್ಟ್ ಅಲ್ಲಿ ಸ್ಟೇ ಕೊಡ್ತಾರೆ. ನಾವು ಮತ್ತೆ ಕೌನ್ಸಿಲಿಂಗ್ ಮಾಡಕ್ ಹೋದ್ವಿ UGC ಕ್ವಾಲಿಫೈಡ್ ಇರೋರಿಗೆ. ಅಲ್ಲಿ ಏನಾಯ್ತು, ಮತ್ತೆ ಅದಕ್ಕೆ ಧಾರವಾಡ ಕೋರ್ಟ್ ಅಲ್ಲಿ ಸ್ಟೇ ಬಂತು, ಇಲ್ಲಿ ನಮ್ಮ ಬೆಂಗಳೂರು ಹೈಕೋರ್ಟ್ ಅಲ್ಲಿ ಸ್ಟೇ ಬಂತು. ಈಗ ಒಂದು ಕಡೆ ವೆಕೇಟ್ ಆಗಿದೆ. ಈಗ ಏನಾಗಿದೆ, ಹಿಂದೆ ಇದ್ದಂಥವ್ರು ಮುಂದುವರಿಸಿದಾಗ ಕೆಲವು ಕಡೆ ವರ್ಕ್ ಲೋಡ್ ಕಮ್ಮಿ ಆಗಿ ಅಲ್ಲಿ ಸಮಸ್ಯೆ ಆಗಿದೆ. ಕೆಲವು ಕಡೆ ವರ್ಕ್ ಲೋಡ್ ಕ್ರಿಯೇಟ್ ಆಗಿ ನಾವು ಅಲ್ಲಿ ಹೊಸದಾಗಿ ತಗೊಳಕ್ ಅವಕಾಶ ಆಗಲಿಲ್ಲ, ಕೌನ್ಸಿಲಿಂಗ್ ಮಾಡಕ್ ಅವಕಾಶ ಆಗಲಿಲ್ಲ. ಇದೊಂದು ರೀತಿ ಗೊಂದಲ ಆಗಿ ಸ್ವಲ್ಪ ಸಮಸ್ಯೆ ಆಗಿದೆ. ಅದನ್ನ ನಾವು ನಿವಾರಣೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತೀವಿ.